ಶ್ರೀರಾಮನ ಬಾಣ ಪ್ರಯೋಗ. ಶ್ರೀರಾಮನು ನಾಮರೀತಿಯಿಂದ ಪ್ರಾರ್ಥಿಸಿಕೊಂಡಾಗ ಸಮುದ್ರದೇವನು ಪ್ರತ್ಯಕ್ಷನಾಗದೇ ಇರುವಾಗ ಕಠೋರವಾದ ಮಾತುಗಳನ್ನಾಡ್ತಾನೆ. ಈಗಲೇ ನಿನ್ನನ್ನು ಒಣಗಿಸಿ ಬಿಡ್ತೇನೆ, ನಿನ್ನಲ್ಲಿರುವಂತಹ ಜಲರಾಶಿಯು ದಗ್ಧವಾಗಿ ಹೋಗುತ್ತೆ, ಸಂಪೂರ್ಣವಾಗಿ ಒಣಗಿ ಹೋಗ್ತೀಯಾ, ನಿನ್ನನ್ನು ಆಶ್ರಯಿಸಿರುವ ಪ್ರಾಣಿಗಳೆಲ್ಲವೂ ನಾಶವಾಗುತ್ತೆ, ಈ ಸ್ಥಳದಲ್ಲಿ ಕೇವಲ ಧೂಳಿನ ರಾಶಿ ತುಂಬಿಕೊಳ್ಳುತ್ತೆ. ಆಗ ಈ ಕಪಿಗಳೆಲ್ಲವೂ ಆಚೆಯ ದಡಕ್ಕೆ ಕಾಲ್ನಡಿಗೆಯಿಂದಲೇ ಹೋಗ್ತಾರೆ. ಶ್ರೀರಾಮನು ಹೀಗೆ ಹೇಳುತ್ತಾ ಬ್ರಹ್ಮದಂಡಕ್ಕೆ ಸಮಾನವಾದ ಬಾಣವನ್ನು ಬ್ರಹ್ಮಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಧನುಸ್ಸಿನಲ್ಲಿ ಹೂಡಿ ಶಿಂಜನಿಯನ್ನು ಎಳಿತಾನೆ. ಕೂಡಲೇ ಭೂಮಿ ಮತ್ತು ಆಕಾಶಗಳು ಸೀಳಿ ಹೋಗುವಂತೆ ಕಾಣ್ತಾ ಇರುತ್ತೆ. ಪರ್ವತಗಳು ನಡುಗುತ್ತೆ, ಪ್ರಪಂಚವೆಲ್ಲ ಅಂಧಕಾರಮಯವಾಗುತ್ತೆ, ಯಾವುದೇ ದಿಕ್ಕುಗಳು ಕಾಣ್ತಾ ಇರಲಿಲ್ಲ. ನದಿ ಸರೋವರಗಳೆಲ್ಲವೂ ಅಲ್ಲೋಲ ಕಲ್ಲೋಲವಾದವು. ಚಂದ್ರ, ಸೂರ್ಯ ಹಾಗೂ ನಕ್ಷತ್ರಗಳೆಲ್ಲವೂ ಅಡ್ಡಡ್ಡವಾಗಿ ಸಂಚರಿಸತೊಡಗಿದರು. ಆಕಾಶವು ಅಂಧಕಾರಮಯವಾಗಿತ್ತು. ಆಗ ಉಲ್ಕೆಗಳು ಆಕಾಶವನ್ನು ಬೆಳಗಿದವು. ಅಂತರಿಕ್ಷದಿಂದ ಸಿಡಿಲುಗಳು ಹೊರಬರ್ತಾ ಇದ್ದವು. ಗಾಳಿ ವೇಗವಾಗಿ ಬೀಸತೊಡಗಿತು. ಇದರಿಂದ ವೃಕ್ಷಗಳು ಬುಡಮೇಲಾದವು. ಪ್ರಾಣಿಗಳು ಭಯಂಕರವಾಗಿ ಶಬ್ದ ಮಾಡ್ತಾ ಇದ್ದವು. ಕೆಲವು ಮಲಗಿಬಿಟ್ಟವು, ಕೆಲವು ಭಯದಿಂದ ಉದ್ವಿಗ್ನಗೊಂಡವು. ಸಮುದ್ರವು ತನ್ನನ್ನಾಶ್ರಯಿಸಿದ ಪ್ರಾಣಿಗಳು, ಸರ್ಪಗಳು, ರಾಕ್ಷಸರು ತರಂಗಗಳೊಂದಿಗೆ ಭಯಂಕರವಾದ ವೇಗದಿಂದ ಪ್ರಳಯಕಾಲ ಅಲ್ಲದೇ ಇದ್ದರೂ ಸಹ ಒಂದು ಯೋಜನದಷ್ಟು ದೂರ ಉಕ್ಕಿ ಇರುತ್ತೆ. ಆ ಸಮಯದಲ್ಲಿ ಸಮುದ್ರದೇವನು ಸರ್ಪಗಳೊಡನೆ ಹೊರಗೆ ಬರ್ತಾನೆ. ಆಭರಣಗಳಿಂದ ಭೂಷಿತನಾಗಿರ್ತಾನೆ. ಶ್ರೀರಾಮನೇ, ನೀನು ಯಾವ ರೀತಿ ದಾಟಿ ಹೋಗಬೇಕು ಅಂತ ತಿಳಿಸ್ತೇನೆ. ಮೊಸಳೆಗಳು ಮುಂತಾದವು ತೊಂದರೆ ಕೊಡದೇ ಇರುವಂತೆ ನೋಡ್ಕೊಳ್ತೇನೆ. ಕಪಿಗಳು ನನ್ನ ಮೇಲೆ ಸೇತುವೆ ಕಟ್ಟಲು ಸಾಧ್ಯವಾಗುವಂತೆ ಮಾಡ್ತೇನೆ. ಸಮುದ್ರದೇವನು ಈ ರೀತಿಯಾಗಿ ರಾಮನಿಗೆ ಹೇಳ್ತಾನೆ. ಆದರೆ ರಾಮನು ಆ ವೇಳೆಗಾಗಲೇ ಬಾಣವನ್ನು ಹೂಡಿದ್ರಿಂದ ಅದನ್ನು ಧ್ರುವಕುಲ್ಯ ಅನ್ನುವಂತಹ ಪವಿತ್ರವಾದ ಪ್ರದೇಶವು ಉತ್ತರ ಭಾಗದಲ್ಲಿದೆ. ಅಬೀರ ಎಂಬ ಜಾತಿಗೆ ಸೇರಿದ ಜನರು ಅಲ್ಲಿ ವಾಸ ಮಾಡ್ತಾರೆ. ಅವರೆಲ್ಲರೂ ಕಳ್ಳರು ಹಾಗೂ ಅತ್ಯಂತ ಪಾಪಿಷ್ಠರು. ಇದನ್ನು ನಾನು ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಆ ಬಾಣವನ್ನು ಅವರ ಮೇಲೆ ಪ್ರಯೋಗಿಸು ಅಂತ ಹೇಳ್ತಾನೆ. ಅದರಂತೆಯೇ ರಾಮನು ಬಾಣ ಪ್ರಯೋಗವನ್ನು ಮಾಡ್ತಾನೆ. ಅದು ಬಿದ್ದ ಸ್ಥಳವು ಮರುಕಾಂತರ ಅಂತ ಹೇಳಿ ಪ್ರಸಿದ್ಧವಾಗುತ್ತೆ. ಅದೊಂದು ಮರುಭೂಮಿಯಾಗುತ್ತೆ. ಬಾಣವು ಬಿದ್ದ ಸ್ಥಳದಲ್ಲಿ ಭೂದೇವಿಗೆ ಗಾಯ ಉಂಟಾಗಿ ರಸಾತಲದಲ್ಲಿದ್ದ ನೀರು ಹೊರಚಿಮ್ಮುತ್ತೆ. ಅದೊಂದು ಬಾವಿಯ ರೂಪವನ್ನು ತಾಳುತ್ತೆ. ಅದು ರಣಕೂಪ ಅನ್ನುವ ಹೆಸರಿನಿಂದ ಪ್ರಸಿದ್ಧಿಯನ್ನು ಹೊಂದುತ್ತೆ. ರಾಮನು ಆ ಮರುಭೂಮಿಗೆ ವರವನ್ನು ಕೊಡ್ತಾನೆ. ಹೀಗೆ ಅನೇಕ ಪ್ರಕಾರವಾದ ಗುಣಗಳಿಂದ ಸಂಪನ್ನವಾಗತ್ತೆ.